ವಿದ್ಯಾರ್ಥಿಗಳೇ ನಮಸ್ತೆ. 10ನೇ ತರಗತಿಯ ವಿದ್ಯಾರ್ಥಿಗಳಾದ ನಿಮಗೆ ಕೆಮ್ಮನೆ ಮೀಸೆ ಒತ್ತೆನೆ ಎಂಬ ಪದ್ಯಪಾಠವನ್ನು ಅನುಕೂಲಿಸುವುದಕ್ಕಾಗಿ ಬಂದಿದ್ದೇನೆ. ವಿದ್ಯಾರ್ಥಿಗಳೇ, ನಿಮಗೆ ಗೊತ್ತಿರುವ ಹಾಗೆ ಹಳೆ ಕನ್ನಡ ಪದ್ಯಪಾಠ ಇದು. ನಮ್ಮ ಕನ್ನಡ ಭಾಷೆ ನಿಂತ ನೀರಲ್ಲ. ಇದಕ್ಕೆ 2000 ವರ್ಷಗಳಿಗಿಂತಲೂ ಹೆಚ್ಚಿನ ಇತಿಹಾಸವಿದೆ. ಕನ್ನಡ ಭಾಷೆಯು ಸಾಮಾನ್ಯವಾಗಿ ಭಾಷಾ ಚರಿತ್ರೆಕಾರರ ಅನುಭವದಿಂದ 4 ಘಟ್ಟಗಳನ್ನು ಹಾದು ಬಂತು ಅಂತ ಹೇಳ್ತಾರೆ. ನಾವೀಗ ಏನು ಮಾತಾಡ್ತಾ ಇದ್ದೇವೆ ಕನ್ನಡ, ಇದನ್ನು ನಾವು ಹೊಸಗನ್ನಡ ಅಂತ ಕರಿತೇವೆ. ಈ ಹೊಸಗನ್ನಡ ಸುಮಾರಾಗಿ 1800ನೇ ಇಸವಿಯಿಂದ ಈಚೆಗೆ ಬಳಕೆಗೆ ಬಂದದ್ದು. ಈ 1800 ಇಸವಿಗಿಂತ ಹಿಂದೆ ನಡುಗನ್ನಡ ಭಾಷೆ ಅಂತ ಬಳಕೆಯಲ್ಲಿ ಇತ್ತು. ಇದು 1050ರಿಂದ 1800ರ ನಡುವಿನ ಅವಧಿಯಲ್ಲಿ ಬಳಕೆಯಲ್ಲಿದ್ದಂತಹ ಕನ್ನಡ ಭಾಷೆ. ಅದಕ್ಕಿಂತಲೂ ಪೂರ್ವದಲ್ಲಿ ಅಂದರೆ 1050ರಿಂದ ಹಿಂದೆ ಸುಮಾರು 800 ಇಸವಿಗಿಂತ ಈಚೆಗೆ 1050ನೇ ಇಸವಿಯ ತನಕದ ಅವಧಿಯನ್ನು ಹಳೆ ಕನ್ನಡ ಭಾಷಾ ಶೈಲಿ ಅಂತ ಕರೀತಾರೆ. ಅದು ಭಾಷಾಘಟ್ಟ, ಅದು ಹಳೆ ಕನ್ನಡ ಭಾಷಾ ಘಟ್ಟ. ಅದಕ್ಕಿಂತ ಪೂರ್ವದಲ್ಲಿ ಪೂರ್ವದ ಹಳೆಗನ್ನಡ ಅಂತ ಬಳಕೆಯಲ್ಲಿತ್ತು. ಸುಮಾರು 800 ಇಸವಿಗಿಂತ ಹಿಂದೆ ಪೂರ್ವದ ಹಳೆಗನ್ನಡ ಎಂಬ ಭಾಷೆ ಬಳಕೆಯಲ್ಲಿ ಇತ್ತು. ಇವತ್ತು ನಾನು ನಿಮಗೆ ಹಳೆ ಕನ್ನಡ ಭಾಷಾ ವಿಷಯದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತಾ ಕವಿ ಪರಿಚಯದತ್ತ ಹೋಗುತ್ತೇನೆ. ಹಳೆ ಕನ್ನಡ ಭಾಷಾಘಟ್ಟದಲ್ಲಿ ಪ್ರವರ್ಧಮಾನ ಸ್ಥಿತಿಗೆ ಬಂದದ್ದು ಸಾಹಿತ್ಯವು 10ನೆಯ ಶತಮಾನದಲ್ಲಿ. ಈ 10ನೆಯ ಶತಮಾನವನ್ನು ಕನ್ನಡ ಸಾಹಿತ್ಯದ ಸುವರ್ಣಯುಗ ಅಂತ ಕರೀತಾರೆ. ಯಾಕೆಂತ ಗೊತ್ತಾ ನಿಮಗೆ ವಿದ್ಯಾರ್ಥಿಗಳೇ? ಈ ಕಾಲಘಟ್ಟದಲ್ಲಿ 10ನೆಯ ಶತಮಾನದಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಧ್ರುವ ತಾರೆಗಳಂತೆ ಮಿಂಚುತ್ತಿರುವಂತಹ ಪಂಪ, ರನ್ನ, ಪೊನ್ನ ಈ ಕವಿಗಳು ತಮ್ಮ ಮೇರು ಕೃತಿಗಳನ್ನು ರಚಿಸಿದರು. ಮಹಾಕಾವ್ಯಗಳು, ಅವುಗಳೆಲ್ಲ ಮಹಾಕಾವ್ಯಗಳು. ಅವುಗಳನ್ನು ಕನ್ನಡ ಸಾಹಿತ್ಯ ಸಾಗರಕ್ಕೆ ಕಾಣಿಕೆಯಾಗಿ ಕೊಟ್ಟರು. ಪಂಪ, ರನ್ನ, ಪೊನ್ನ ಈ ಕವಿಗಳು ಸಮಕಾಲೀನರು. ಇವರನ್ನು ಕನ್ನಡದ ರತ್ನತ್ರಯರು ಅಂತ ಕರೀತಾರೆ. ಅದರಲ್ಲಿಯೂ ಕವಿ ಪಂಪನನ್ನು ಆದಿಕವಿ ಪಂಪ ಅಂತ ಗೌರವಿಸ್ತಾರೆ. ಪಂಪನ ಬಗ್ಗೆಯೇ ಇವತ್ತು ನಾನು ಮಾತನಾಡ ಹೊರಟಿರುವುದು. ಪಂಪನು 2 ಮಹಾಕಾವ್ಯಗಳನ್ನು ರಚಿಸಿದನು. ರನ್ನನೂ 2 ಮಹಾಕಾವ್ಯಗಳನ್ನು ರಚಿಸಿದನು. ಪೊನ್ನನೂ ಕೂಡ 2 ಮಹಾಕಾವ್ಯಗಳನ್ನು ರಚಿಸಿದನು. ಇವರ ಕೃತಿ ರಚನೆಯಲ್ಲಿ, ಜೀವಿತ ಅವಧಿಯಲ್ಲಿ, ರಾಜರ ಆಶ್ರಯದಲ್ಲಿ ಎಲ್ಲದರಲ್ಲಿಯೂ ಹೋಲಿಕೆ ಇದೆ. ಇವರು 10ನೇ ಶತಮಾನದ ಮೇರು ಕವಿಗಳು. ವಿದ್ಯಾರ್ಥಿಗಳೇ, ಪಂಪ ಮಹಾಕವಿ ಬಗ್ಗೆ ನಿಮಗೆ ಏನು ಗೊತ್ತಿದೆ? ಬಹುಶಃ ನೀವು ಆತನನ್ನು ಆದಿಕವಿ ಅಂತ ಕೇಳಿರಬಹುದು. ಈ ಪಂಪ ಮಹಾಕವಿ 10ನೆಯ ಶತಮಾನದಲ್ಲಿ ಸುಮಾರಾಗಿ 902 ಇಸವಿಯಲ್ಲಿ ಜನ್ಮಿಸಿರಬಹುದು ಎಂಬುದು ಇತಿಹಾಸಕಾರರ ಅಭಿಪ್ರಾಯ. ಆತನ ಕೃತಿ ರಚನೆಯ ಕಾಲ ಸುಮಾರು 941. ಈ ಕವಿ ಪಂಪ ಈ ಶತಮಾನದಲ್ಲಿ 10ನೇ ಶತಮಾನದಲ್ಲಿ ಯಾಕೆ ಅಷ್ಟೊಂದು ಗೌರವಿಸಲ್ಪಟ್ಟ ಅಂದರೆ ಅವನ ಕೃತಿಯೇ ಅದಕ್ಕೆ ಮುಖ್ಯ ಕಾರಣ. ಚಾಲುಕ್ಯ ಅರಿಕೇಸರಿ ಎಂಬ ದೊರೆಯ ಆಸ್ಥಾನದಲ್ಲಿ ಆಸ್ಥಾನ ಕವಿಯಾಗಿ ಮಹಾಕವಿ ಪಂಪ ಮೆರೆದ. ಈತನು 2 ಮಹಾಕಾವ್ಯಗಳನ್ನು ರಚಿಸಿದ. ಒಂದು ಕಾವ್ಯದ ಹೆಸರು ಆದಿಪುರಾಣ, ಮತ್ತೊಂದು ಕಾವ್ಯದ ಹೆಸರು ವಿಕ್ರಮಾರ್ಜುನ ವಿಜಯಂ. ಈ ವಿಕ್ರಮಾರ್ಜುನ ವಿಜಯಂ ಎಂಬ ಕಾವ್ಯವು ಒಂದು ಲೌಕಿಕ ಕಾವ್ಯ. ಹಾಗೆಯೇ ಆದಿಪುರಾಣ ಎನ್ನುವಂಥದ್ದು ಜೈನ ತೀರ್ಥಂಕರನ ಕತೆ, ಆದಿ ತೀರ್ಥಂಕರನ ಕಥೆಯನ್ನು ಒಳಗೊಂಡಿರುವಂತಹ ಕಾವ್ಯ. ಈ 2 ಕೂಡ ಚಂಪೂ ಕಾವ್ಯಗಳು. ಚಂಪು ಏನು ಹೇಳಿದೆ ನಾನು?
ಚಂಪೂ, ಚಂಪೂ ಕಾವ್ಯ ಎಂದರೆ ಏನು? ಸಣ್ಣ ತರಗತಿಯಲ್ಲಿ ಕೇಳಿರಲಿಕ್ಕೂ ಸಾಕು ನೀವು, ಆದರೂ ನಾನು ಪ್ರಸ್ತಾಪಿಸ್ತಾ ಇದ್ದೇನೆ ಮಕ್ಕಳೇ. ಚಂಪು ಎಂದರೆ ಪದ್ಯ ಗದ್ಯ ಮಿಶ್ರಿತವಾದದ್ದು ಅಂತ ಅರ್ಥ. ಪಂಪನ ಎರಡೂ ಕಾವ್ಯಗಳು ಚಂಪೂ ಕಾವ್ಯಗಳು. ಅವುಗಳು ಪದ್ಯ ಮತ್ತು ಗದ್ಯ ಮಿಶ್ರಿತವಾದಂತಹ ಮಹಾಕಾವ್ಯಗಳು. ಪಂಪನು ತನ್ನ ವಿಕ್ರಮಾರ್ಜುನ ವಿಜಯಂ ಎಂಬ ಮಹಾಕಾವ್ಯದಲ್ಲಿ ಮಹಾಭಾರತ ಕಥೆಯನ್ನು ತುಂಬ ಮಾರ್ಮಿಕವಾಗಿ ವರ್ಣಿಸಿದ್ದಾನೆ. ಅದರಲ್ಲಿ ಅದರ ಹೆಸರೇ ಸೂಚಿಸುವ ಹಾಗೆ ಅರ್ಜುನ, ವಿಕ್ರಮಾರ್ಜುನ ವಿಜಯಂ ಹೆಸರು ಸೂಚಿಸ್ತದೆ. ಅದರಲ್ಲಿ ಅರ್ಜುನ ಎಂಬ ಹೆಸರು ಬರ್ತದೆ. ಈ ಅರ್ಜುನನನ್ನು ತನ್ನ ದೊರೆಯಾದ ಚಾಲುಕ್ಯ ಅರಿಕೇಸರಿಗೆ ಹೋಲಿಸಿ ಅದ್ಭುತವಾಗಿ ವರ್ಣಿಸಿದ್ದಾನೆ. ಅರಿಕೇಸರಿಯಿಂದ ಮೆಚ್ಚುಗೆಯನ್ನು ಪಡ್ಕೊಂಡಿದ್ದಾನೆ, ಪಲ್ಲಕ್ಕಿಯಲ್ಲಿ ಉತ್ಸವಿಸಲ್ಪಟ್ಟಿದ್ದಾನೆ, ಹಾಗೆಯೇ ಬಿರುದನ್ನು ಪಡ್ಕೊಂಡಿದ್ದಾನೆ. ಕವಿ ಪಂಪನಿಗೆ ಸಂಸಾರ ಸಾರೋದಯ, ಕವಿತಾ ಗುಣಾರ್ಣವ, ಸರಸ್ವತಿ ಮಣಿಹಾರ ಮೊದಲಾದ ಎಲ್ಲ ಬಿರುದುಗಳಿದ್ದವು. ನಾಡೋಜ ಎಂಬುದು ಜನರು ಕೊಟ್ಟಂತಹ ಬಿರುದು. ಇಂತಹ ಬಿರುದಾಂಕಿತನಾದ ಕವಿಯನ್ನು ಸದಾಕಾಲ ಕನ್ನಡ ಸಾಹಿತ್ಯ ಲೋಕ ಗೌರವದಿಂದ ಸ್ಮರಿಸಿಕೊಳ್ತದೆ. ಈತನ ಹುಟ್ಟೂರು ಯಾವುದು ಎಂಬುದು ಬಗ್ಗೆ ಬೇರೆ ಬೇರೆ ವದಂತಿಗಳಿವೆ. ಇವನು ಧಾರವಾಡದವನು ಅಂತ ತಿಳಿದು ಬರ್ತದೆ. ಆದರೆ ಚಾಲುಕ್ಯ ಅರಿಕೇಸರಿಯ ಆಸ್ಥಾನದಲ್ಲಿದ್ದಂತಹ ಈ ಕವಿ ವೆಂಗಿ ಮಂಡಲದ ವೆಂಗಿಪಳು ಎಂಬ ಅಗ್ರಹಾರದಲ್ಲಿ ವಾಸವಿದ್ದನು ಎಂಬುದು ತಿಳಿದು ಬರ್ತದೆ. ಈತನ ಜೀವಿತಾವಧಿಯಲ್ಲಿ ಈತನು ಬನವಾಸಿಯಲ್ಲಿ ಇದ್ದಂತೆ ಕಂಡುಬರ್ತದೆ. ಯಾಕಂದರೆ ಸೊಗೈಸಿ ಬಂದ ಮಾಮರನೇ ತಳ್ತ ಎಳೆ ಒಳ್ಳಿಯೇ, ಹೀಗೆಂದು ತನ್ನ ಕಾವ್ಯದಲ್ಲಿ ಅಲ್ಲಿಯ ಪ್ರಕೃತಿ ಸೌಂದರ್ಯವನ್ನು ಪಂಪ ತುಂಬ ಸೊಗಸಾಗಿ ವರ್ಣಿಸಿದ್ದಾನೆ. ಹಾಗಾಗಿ ಬನವಾಸಿಯ ಪ್ರಕೃತಿ ಸೌಂದರ್ಯವನ್ನು ಪಂಪ ತುಂಬ ಮೆಚ್ಚಿಕೊಂಡಂತೆ ನಮಗೆ ಕಾಣ್ತದೆ. ಇಂತಹ ಪಂಪ ಮಹಾಕವಿಯ ಬಗ್ಗೆ ನಾವು ತಿಳಿದುಕೊಂಡಾಯಿತು. ವಿದ್ಯಾರ್ಥಿಗಳೇ, ಈ ಕವಿಯ ಬಗ್ಗೆ ನಮ್ಮ ಪಾಠಪುಸ್ತಕದ ಕೆಮ್ಮನೆ ಮೀಸೆ ಒತ್ತೆನೆ ಎಂಬ ಪಾಠದ ಕವಿ ಪರಿಚಯದಲ್ಲಿ ವಿವರ ಇದೆ. ಅದನ್ನು ನೀವು ಓದಿಕೊಳ್ಬೇಕು, ಸರಿತಾನೆ? ಈಗ ಮಹಾಭಾರತ ಕಥೆಯತ್ತ ಬರೋಣ. ಪಂಪ ಮಹಾಕವಿಯು ಮಹಾಭಾರತ ಕಥೆಯನ್ನು ಆಧರಿಸಿ ತನ್ನ ಕಾವ್ಯವನ್ನು ಬರೆದ ಅಂತ ನಾನು ಹೇಳಿದೆ. ಈಗ ವಿದ್ಯಾರ್ಥಿಗಳೇ, ನಿಮಗೆ ಗೊತ್ತಿದೆ ಮಹಾಭಾರತದ ಕಥೆ ನೀವು ಮನೆಯಲ್ಲಿ ಕೇಳಿರ್ತೀರಿ, ಅಥವಾ ಈಗ 10ನೇ ತರಗತಿವರೆಗೆ ಬಂದಾಗ ಬೇರೆ ಬೇರೆ ಸಂದರ್ಭದಲ್ಲಿ ಶಿಕ್ಷಕರಿಂದ ಕಥೆಯನ್ನು ಕೇಳಿರ್ತೀರಿ ಅಲ್ವಾ? ಈ ಮಹಾಭಾರತ ಕಾವ್ಯದಲ್ಲಿ ಬರುವಂತಹ ಪ್ರಮುಖ ಪಾತ್ರಗಳನ್ನು ಕೆಲವನ್ನು ಹೇಳ್ತೀರಾ? ಹೌದು, ಶ್ರೀಕೃಷ್ಣ, ದ್ರೋಣಾಚಾರ್ಯ, ಪಾಂಡವರು, ಕೌರವರು, ಧೃತರಾಷ್ಟ್ರ, ಕುಂತಿ, ದ್ರೌಪದಿ, ಪರಶುರಾಮ, ಅಶ್ವತ್ಥಾಮ ಮೊದಲಾದವರೆಲ್ಲರ ಹೆಸರುಗಳು ಕೂಡ ನಮಗೆ ಮಹಾಭಾರತ ಕಥೆಯಲ್ಲಿ ಕೇಳಿಬರ್ತದೆ. ಇವೆಲ್ಲ ಪ್ರಮುಖ ಪಾತ್ರಗಳೇ. ಇವತ್ತಿನ ಪಾಠಭಾಗದಲ್ಲಿ ನಾನು ನಿಮಗೆ ದ್ರೋಣರು ಮತ್ತು ಪರಶುರಾಮರ ವಿಷಯವನ್ನು ಆಯ್ದುಕೊಂಡು ಅದರಲ್ಲಿ ಅವರ ವಿಷಯವಾಗಿ ಬಂದಿರುವ ಪಾಠಭಾಗವನ್ನು ಮಾತ್ರ ನಾನಿವತ್ತು ನಿಮಗೆ ಅನುಕೂಲಿಸಲಿಕ್ಕೆ ಇದ್ದೇನೆ. ವಿದ್ಯಾರ್ಥಿಗಳೇ, ಹಿಂದೆ ಭಾರತೀಯ ಸಮಾಜದಲ್ಲಿ ಒಳ್ಳೊಳ್ಳೆಯ ಪರಂಪರೆಗಳು, ಪದ್ಧತಿಗಳು ರೂಢಿಯಲ್ಲಿ ಇದ್ವು. ಕೆಲವು ಅಷ್ಟು ಶ್ಲಾಘನೀಯವಾದದ್ದು ಅಲ್ಲ, ಆದರೂ ಗೌರವಯುತವಾಗಿ ನೆನೆಸಿಕೊಳ್ಳುವಂತಹ ಕೆಲವು ಪದ್ಧತಿಗಳು ನಮ್ಮ ಸಮಾಜದಲ್ಲಿದ್ದವು. ಅವುಗಳಲ್ಲಿ ವರ್ಣಾಶ್ರಮ ಪದ್ಧತಿಗಳು ಅಂತ ಇದ್ದವು. ವರ್ಣಗಳು ಅಂದರೆ ಚತುರ್ವರ್ಣಗಳು. ಇತಿಹಾಸ ಪಾಠದಲ್ಲಿ ಕೂಡ ನೀವು ಕೇಳಿರ್ತೀರಿ ಅಲ್ವಾ? ಸಮಾಜದ ಇಡೀ ವರ್ಗದವರನ್ನು 4 ವರ್ಗಗಳಾಗಿ ವಿಂಗಡಿಸಲಾಗಿತ್ತು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಎಂಬ 4 ಗುಂಪುಗಳು. ಬ್ರಾಹ್ಮಣರು ವಿದ್ಯಾರ್ಜನೆಯನ್ನು ಮಾಡಿಕೊಂಡು ಪಾರಂಗತರಾಗಿ ಪಾಂಡಿತ್ಯವನ್ನು ಪಡ್ಕೊಂಡು ಇತರರಿಗೆ ವಿದ್ಯಾದಾನ ಮಾಡುವಂತಹ ಒಂದು ಗುಂಪಿನವರು. ಹಾಗೆ ಕ್ಷತ್ರಿಯರು ಯುದ್ಧ ವಿದ್ಯೆಗಳನ್ನೆಲ್ಲ ಕಲಿತು ದೇಶ ರಕ್ಷಣೆಯ ಜವಾಬ್ದಾರಿಯನ್ನು ಹೊತ್ತವರು. ವೈಶ್ಯರು ವ್ಯಾಪಾರ, ವಾಣಿಜ್ಯ, ಉದ್ದಿಮೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ನಾಡಿನ ಆರ್ಥಿಕ ಸ್ಥಿತಿಗತಿಯನ್ನು ಚೆನ್ನಾಗಿ ನೋಡಿಕೊಂಡು ಬರತಕ್ಕವರು. ಹಾಗೆಯೇ ಶೂದ್ರರು ಎನ್ನುವ ಗುಂಪು ಉಳಿದ 3 ವರ್ಗಗಳ ಸೇವೆ ಮಾಡುವವರು ಅಂತ ಇತ್ತು.
ಇದು ನಮ್ಮ ಸಾಮಾಜಿಕ ಪದ್ಧತಿಯಲ್ಲಿ ಇದ್ದದ್ದು. ಇನ್ನು ಆಶ್ರಮಗಳು, 4 ಆಶ್ರಮಗಳು, ಮನುಷ್ಯನ ಜೀವಿತಾವಧಿಯಲ್ಲಿ 4 ಆಶ್ರಮಗಳನ್ನು ಆತನು ದಾಟುತ್ತಿದ್ದದ್ದು. ಇದು ನಮ್ಮ ಭಾರತೀಯ ಪರಂಪರೆಯಲ್ಲಿದ್ದಂತಹ ಪದ್ಧತಿ. ಆರಂಭದಲ್ಲಿ ಬ್ರಹ್ಮಚರ್ಯ, ಗಾರ್ಹಸ್ಥ್ಯ, ಸನ್ಯಾಸ, ಅದು ಕೊನೆಯದು ಸನ್ಯಾಸ, ಅದಕ್ಕಿಂತ ಮೊದಲು ವಾನಪ್ರಸ್ಥ, ಹೀಗೆ 4 ಆಶ್ರಮಗಳು. ವಿವಾಹದವರೆಗಿನ ಅವಧಿ ಅದು ಬ್ರಹ್ಮಚರ್ಯದ ಅವಧಿ. ಅನಂತರ ವೈವಾಹಿಕ ಜೀವನ, ಸಾಂಸಾರಿಕ ಜೀವನದ ಅವಧಿ, ಇದನ್ನು ನಾವು ಗಾರ್ಹಸ್ಥ್ಯ ಆಶ್ರಮ ಅಥವಾ ಗೃಹಸ್ಥ ಆಶ್ರಮ ಅಂತ ಕರಿತೇವೆ. ಅನಂತರದ ಕಾಲಘಟ್ಟ, ಜೀವಿತಾವಧಿಯ ಕಾಲಘಟ್ಟ, ಅದನ್ನೆಲ್ಲವನ್ನು ಗೃಹಸ್ಥಾಶ್ರಮದ ಎಲ್ಲ ಸುಖಭೋಗಗಳನ್ನು ತ್ಯಜಿಸಿ ವಾನಪ್ರಸ್ಥಕ್ಕೆ ಹೋಗುವಂಥದ್ದು. ಕೊನೆಯದು ಸನ್ಯಾಸ ಸ್ವೀಕಾರ ಮಾಡುವಂಥದ್ದು. ಈ ರೀತಿ ಮನುಷ್ಯ ಜೀವನದ 4 ಘಟ್ಟಗಳನ್ನು ಹಾದು ಹೋಗುವಂತಹ ಒಂದು ಪದ್ಧತಿ ಇತ್ತು ಮಕ್ಕಳೇ. ಇವತ್ತು ನಾನು ನಿಮಗೆ ನಮ್ಮ ಪಾಠದಲ್ಲಿ ಪರಶುರಾಮರು ಹೇಗೆ ತಮ್ಮ ವಾನಪ್ರಸ್ಥಕ್ಕೆ ಹೊರಟು ನಿಂತರು ಎಂಬ ವಿಚಾರವನ್ನು ಪ್ರಸ್ತಾಪ ಮಾಡಬೇಕು. ಹಾಗೆ ದ್ರೋಣಾಚಾರ್ಯರಿಗೂ ಪರಶುರಾಮರಿಗೂ ಭೇಟಿಯಾದಂತಹ ಸಂದರ್ಭವನ್ನು ನಾನು ವಿಷದಪಡಿಸಬೇಕು. ವಿದ್ಯಾರ್ಥಿಗಳೇ, ಈ ಪರಶುರಾಮ ಅಂದರೆ ಯಾರು? ದ್ರೋಣ ಅಂದರೆ ಯಾರು? ಸ್ವಲ್ಪ ಹಿನ್ನೆಲೆ ಬೇಕಲ್ವಾ? ಹಾಗೆ ಪರಶುರಾಮರು ಜಮದಗ್ನಿ ಮಹರ್ಷಿಗಳ ಮಗ. ಪ್ರಕಾಂಡ ಪಂಡಿತ, ಅದ್ಭುತವಾದ ಪಾಂಡಿತ್ಯವುಳ್ಳವನು. ಈ ಪರಶುರಾಮ 21 ಬಾರಿ ಭೂಪ್ರದಕ್ಷಿಣೆಯನ್ನು ಮಾಡಿದನಂತ ಪುರಾಣ ಹೇಳ್ತದೆ. ಹಾಗೆ ಪಿತೃಗಳಿಗೆ ತರ್ಪಣ ಕೊಟ್ಟರು ಅಂತ ಹೇಳ್ತದೆ. ಇತ್ತ ದ್ರೋಣ ಮಹರ್ಷಿಗಳ ಮಗ. ಇವರನ್ನು ಬಾಲ್ಯದಲ್ಲಿ ಗುರುಕುಲಕ್ಕೆ ಕಳುಹಿಸಲಾಯಿತು. ಅಲ್ಲಿ ವಿದ್ಯಾಭ್ಯಾಸವನ್ನು ಪಡ್ಕೊಂಡ್ರು. ಹಾಗೆಯೇ ಆ ಬ್ರಹ್ಮಚರ್ಯ ಜೀವನವನ್ನು ಮುಗಿಸಿದ ಮೇಲೆ ಗೃಹಸ್ಥಾಶ್ರಮವನ್ನು ಹೊಕ್ಕರು. ಗಾರ್ಹಸ್ಥ್ಯ ಅಂತ ಕೂಡ ಅದನ್ನು ಉಲ್ಲೇಖ ಮಾಡ್ತಾರೆ. ಆ ಆಶ್ರಮವನ್ನು ಪ್ರವೇಶ ಮಾಡಿದರು. ಆನಂತರ ಅವರಿಗೊಬ್ಬ ಮಗ ಜನಿಸಿದ. ಆ ಮಗನಿಗೆ ಅಶ್ವತ್ಥಾಮ ಎಂದು ನಾಮಕರಣ ಮಾಡಿದರು. ಈ ಘಟ್ಟಕ್ಕೆ ತಲುಪುವ ಹೊತ್ತಿಗೆ ದ್ರೋಣಾಚಾರ್ಯರಿಗೆ ಬಡತನ ಬಂದು ಒದಗಿತು. ಹಿಂದೆ ಹೀಗೆ ಬಡತನ ಬಂದರೆ ಬೇರೆಯವರಲ್ಲಿ ಕೈ ನೀಡಿ ಕೇಳ್ತಾ ಇದ್ದರು. ಇವತ್ತಿಗೂ ಕೂಡ ಬಡತನ ಬಂದಾಗ ಯಾರಲ್ಲಿ ಆದರೂ ಕೇಳೋದು ರೂಢಿಯಲ್ಲಿದೆ. ಹಿಂದೆ ಕೆಲವರು ಅರಿತುಕೊಂಡು ಬಡವರಿಗೆ ದಾನವನ್ನು ಕೊಡ್ತಾ ಇದ್ದರು. ಈಗಲೂ ಕೂಡ ನಮ್ಮ ಸುತ್ತಮುತ್ತ ಬಡಬಗ್ಗರಿಗೆ ದಾನ ಕೊಡುವಂತಹ ಪದ್ಧತಿ ಇದೆ. ಇದು ನಮ್ಮ ಈ ನೆಲದ ವಿಶೇಷವಾದಂತಹ ಒಂದು ಗುಣ, ದಾನ ಕೊಡುವಂತಹ ಗುಣ. ಸರ್ವಜ್ಞ ಕವಿ ಹೇಳಿದಂತಹ ಮಾತನ್ನು ನೆನಪಿಸಿಕೊಳ್ಳೋಣ. ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು, ಪರಿಣಾಮವಕ್ಕೂ ಪದವಕ್ಕೂ, ಪರಿಣಾಮವಕ್ಕೂ ಪದವಕ್ಕೂ ಕೈಲಾಸ, ನೆರೆಮನೆಯಕ್ಕೂ ಸರ್ವಜ್ಞ. ಸಂಪತ್ತು ಬಂದಾಗ ಕೈ ನೀಡಿ ದಾನವನ್ನು ಮಾಡಿದರೆ ಸದ್ಗತಿ ಪ್ರಾಪ್ತಿಯಾಗುತ್ತದೆ. ಇದು ಜೀವನದ ಸಾರ್ಥಕ್ಯ ಎಂದು ಸರ್ವಜ್ಞ ಹೇಳಿದ ಮಾತು. ವಿದ್ಯಾರ್ಥಿಗಳೇ, ಪಾಠ ಪುಸ್ತಕವನ್ನು ಕೈಗೆತ್ತಿಕೊಳ್ಳೋಣ. ನಿಮ್ಮ 10ನೇ ತರಗತಿಯ ಪಾಠ ಪುಸ್ತಕವನ್ನು ತೆರೆಯಿರಿ ಮಕ್ಕಳೇ. ಬರೆಯುವಂತಹ ಸಾಮಗ್ರಿಯನ್ನು ಹತ್ತಿರ ಇಟ್ಕೊಳ್ಳಿ. ಟಿಪ್ಪಣಿ ಪುಸ್ತಕವನ್ನು ಇಟ್ಕೊಳ್ಳಿ. ಪುಟ ಸಂಖ್ಯೆ 154. ಕೆಮ್ಮನೆ ಮೀಸೆ ಒತ್ತೇನೆ. ಪಾಠದ ಶೀರ್ಷಿಕೆಯ ಬಗ್ಗೆ ಕೊನೆಯಲ್ಲಿ ಮಾತನಾಡೋಣ. ಪ್ರವೇಶದ ಮಾತುಗಳನ್ನು ನೀವು ಓದಿಕೊಳ್ಬೇಕು ವಿದ್ಯಾರ್ಥಿಗಳೇ. ಈಗ ನಾನು ವ ಅಂತ ಇದೆ ನೋಡಿ, ಅಲ್ಲಿ ಪ್ರವೇಶದ ನಂತರದ ಪಾಠಭಾಗ, ಅದನ್ನು ವಾಚಿಸ್ತೇನೆ, ನೀವು ಗಮನಿಸಬೇಕು. ದ್ರೋಣಂ ತನಗೆ ಬಡತನಂ ಅಡಸೆ ಅಶ್ವತ್ಥಾಮನನೊಡಗೊಂಡು ನಾಡಂ ತೊಳಲ್ದು ಪರಶುರಾಮನಲ್ಲಿಗೆ ವಂದಂ. ಅದನ್ನು ಜೋಡಿಸಿ ಓದಬೇಕು. ಅಂತೂ ವಲ್ಕಲಾವೃತ ಕಟಿತಟನು ಮಾಗಿರ್ದ ಜಟಾಕಲಾಪನು ಮಾಗಿ ತಪೋವನಕ್ಕೆ ಪೋಪ ಭಾರ್ಗವಂ ದ್ರವ್ಯಾರ್ಥಿಯಾಗಿ ಬಂದ ಕುಂಭಸಂಭವನಂ ಕಂಡು ಕನಕಪಾತ್ರಕ್ಕೆ ಉಪಾಯವಿಲ್ಲ ಅಪ್ಪುದರಿಂ
ಮೃತ್ಪಾತ್ರದೊಳ್ ಅರ್ಘ್ಯಂ ಎತ್ತಿ ಪೂಜಿಸಿ ಚಂ ಅಂತ ಇದೆ ಮಕ್ಕಳೇ, ಅದು ಛಂದಸ್ಸಿನ ಹೆಸರು. ಚಂಪಕಮಾಲಾ ವೃತ್ತ ಅಂತ ಅದನ್ನು ವಾಚಿಸ್ತೇನೆ. ಒಡವೆಯನ್ನರ್ಥಿಗಿತ್ತೆನ್ ಅವನೀತಳಮಂ ಗುರುಗಿತ್ತೆನ್ ಈಗಳ್ ಒಂದು ಅಡಕೆಯುಂ ಇಲ್ಲ ಕೈಯೊಳ್ ಎರೆದಂ ಶ್ರುತಪಾರಗನ ಎಂತು ಸಂತಸಂ ಬಡಿಸುವೆನ್. ಇನ್ನು ಇದೊಂದು ಧನುವಿರ್ದುದು ದಿವ್ಯ ಶರಾಳಿಯಿರ್ದುದು ಇಲ್ಲ ಒಡಮೆ ಸಮಂತು ಪೇಳು ಅವರೊಳು ಆವುದ ನೀವುದೋ ಕುಂಭ ಸಂಭವ ಆವುದ ನೀವುದೋ ಕುಂಭ ಸಂಭವ ಎಂಬುದು ದ್ರೋಣನ್ ಎನಗೆ ವಿದ್ಯಾಧನಮೇ ಧನಮಪ್ಪುದರಿಂ ದಿವ್ಯಾಸ್ತ್ರಗಳಂ ದಯಗೆಯುವುದು ಎನೆ ವಾರಣ ವಾಯುವ್ಯ ಆಗ್ನೇಯ ಪೌರಂದರ ಆದಿ ಪ್ರಧಾನ ಅಸ್ತ್ರಗಳಂ ಕುಡೆ ಕೊಂಡು ಪರಶುರಾಮನಂ ಬೀಳ್ಕೊಂಡು. ಇವತ್ತಿಗೆ ಇಷ್ಟು ಪಾಠಭಾಗದ ವಿವರಣೆಯನ್ನು ಕೊಡ್ತೇನೆ. ಇದಿಷ್ಟನ್ನು ವಾಚನ ಮಾಡಲಿಕ್ಕೆ ವಿದ್ಯಾರ್ಥಿಗಳೇ ನೀವು ಅಭ್ಯಾಸ ಮಾಡಬೇಕು. ಮನೆಯಲ್ಲಿಯೇ ಕುಳಿತುಕೊಂಡು ಈ ಪಾಠವನ್ನು ಓದಲಿಕ್ಕೆ ಅಭ್ಯಾಸ ಮಾಡಬೇಕು. ಇಲ್ಲಿ ಇವತ್ತಿನ ಈ ಪಾಠಭಾಗದ ಬಗ್ಗೆ ಪದ ವಿಂಗಡಿಸಿ ಓದುವುದಕ್ಕಾಗಿ ಪದ ವಿಂಗಡಿಸಿ ಕೂಡ ಕೊಟ್ಟಿದ್ದಾರೆ. ನಾನು ಮತ್ತೊಮ್ಮೆ ನಿಮಗೆ ಪದ ವಿಂಗಡಿಸಿ ಓದಲಿಕ್ಕೆ ಕೂಡ ಅಭ್ಯಾಸ ಮಾಡ್ತೇನೆ. ಈಗ ಇದರ ಸಾರಾಂಶವೇನು? ದ್ರೋಣರಿಗೆ ಬಡತನ ಬಂತು ಅಂತ ನಾನು ಕಥೆಯಲ್ಲಿ ಹೇಳಿದೆ. ಆಗ ಅವರು ಮಗ ಅಶ್ವತ್ಥಾಮನನ್ನು ಕೂಡ ಜೊತೆಗೆ ಕರೆದುಕೊಂಡು ನಾಡುಗಳಲ್ಲಿ ಅಲೆದಾಡುತ್ತಾ ಏನಾದರೂ ದ್ರವ್ಯ ಸಿಗಬಹುದೇ ಅಂತ ನೋಡ್ತಾ ಮುಂದುವರಿತಾ ಇದ್ದರು. ಹಾಗೆ ಬರ್ತಾ ಇರುವಾಗ ಅವರಿಗೆ ಪರಶುರಾಮರಲ್ಲಿಗೆ ಬರಬೇಕು ಅಂತ ಅನ್ನಿಸಿತು. ಪರಶುರಾಮರ ಬಳಿಗೆ ದ್ರೋಣರು ಮಗ ಅಶ್ವತ್ಥಾಮನ ಜೊತೆಗೆ ಬಂದರು. ಹಾಗೆ ಬಂದ ಸಂದರ್ಭದಲ್ಲಿ ಪರಶುರಾಮರು ಏನು ಮಾಡ್ತಾಯಿದ್ರು ನಿಮಗೇನಾದರೂ ಅರ್ಥ ಆಯ್ತಾ? ವಲ್ಕಲ ಆವೃತ ಕಟಿತಟನೂ ಆಗಿರ್ದು ಜಟಾ ಕಲಾಪನೂ ಆಗಿರ್ದರು. ಅವರು ನಾರು ಬಟ್ಟೆಯನ್ನು ಉಟ್ಟುಕೊಂಡು ಜಡೆಯನ್ನು ಬಿಟ್ಟು ವಾನಪ್ರಸ್ಥಕ್ಕೆ ಹೋಗಲಿಕ್ಕೆ ಸಿದ್ಧರಾಗಿ ನಿಂತಿದ್ದರು. ಹೀಗೆ ವಾನಪ್ರಸ್ಥಕ್ಕೆ ಹೊರಟು ನಿಲ್ಲುವಾಗ ನಾನು ಆಗಲೇ ಹೇಳಿದ ಹಾಗೆ ತನ್ನಲ್ಲಿರುವುದನ್ನೆಲ್ಲ ದಾನ ಮಾಡಿ ಹೊರಟು ನಿಲ್ಲುವುದು. ಅದೇ ಸಂದರ್ಭಕ್ಕೆ ಬರಬೇಕಾ? ದ್ರೋಣರು ದ್ರವ್ಯವನ್ನು ಯಾಚಿಸಿಕೊಂಡು ಬಂದ್ರಲ್ಲ. ಈಗ ಪರಶುರಾಮನ ಸ್ಥಿತಿ ಏನು? ತಪೋವನಕ್ಕೆ ಪೋಪ ಭಾರ್ಗವ ಅಂದರೆ ಪರಶುರಾಮ. ದ್ರವ್ಯಾರ್ಥಿಯಾಗಿ ಬಂದ ಕುಂಭಸಂಭವನಂ ಕಂಡು ದ್ರವ್ಯವನ್ನು ಅಪೇಕ್ಷಿಸಿ ಒಡವೆ, ವಸ್ತು, ಹಣ ಇದನ್ನೆಲ್ಲ ಸೇರಿಸಿದರೆ ದ್ರವ್ಯ ಅಂತ ಆಗ್ತದೆ. ದ್ರವ್ಯವನ್ನು ಬಯಸುವವನು, ಅದಕ್ಕೋಸ್ಕರ ಬಂದವರು ಬಡತನವನ್ನು ನೀಗಿಸಿಕೊಳ್ಳಿಕ್ಕೆ. ಹಾಗೆ ಬಂದಿರುವಂತಹ ಕುಂಭಸಂಭವನಂ ಕಂಡು ಪರಶುರಾಮರು ದ್ರೋಣರನ್ನು ಕಂಡು ಕನಕ ಪಾತ್ರಕ್ಕೆ ಉಪಾಯಂ ಇಲ್ಲಪ್ಪುದರಿಂ ಮೃತ್ಪಾತ್ರದೊಳೆ ಅರ್ಘ್ಯಂ ಎತ್ತಿ ಪೂಜಿಸಿದರ್. ಅಂದರೆ ಕನಕ ಪಾತ್ರೆ, ಕನಕ ಕಲಶದಿಂದ ಅರ್ಘ್ಯ ನೀಡಿ ಬ್ರಾಹ್ಮಣರನ್ನು ಗೌರವಿಸುವುದು ಅವರಿಗೆ, ಅದು ಕ್ರಮ, ಅದು ಪದ್ಧತಿ. ಆದರೆ ಕನಕ ಪಾತ್ರೆ ಇರಲಿಲ್ಲ ಆ ದಿನಗಳಲ್ಲಿ ಅವರಲ್ಲಿ, ಅದನ್ನೆಲ್ಲವನ್ನೂ ದಾನ ಕೊಟ್ಟಾಗಿತ್ತು. ಹಾಗಾಗಿ ಅದಿಲ್ವಲ್ಲ ಅಂತ ಕಳವಳ ಮಾಡಿಕೊಂಡು ಮಣ್ಣಿನ ಪಾತ್ರೆಯಿಂದ ಅರ್ಘ್ಯ ಕೊಟ್ಟು ಪದ್ಧತಿಯಂತೆ ಪೂಜಿಸುವುದನ್ನು ಬಿಡಲಿಲ್ಲ. ಅಂತೂ ಅವರನ್ನು ಗೌರವಿಸಿದರು. ದ್ರೋಣರನ್ನು ಪರಶುರಾಮರು ಗೌರವಿಸಿದರು. ಮುಂದುವರಿಸುವ. ಒಡವೆಯನ್ ಅರ್ಥಿಗೆ ಇತ್ತೆನ್ ಅವನೀ ತಳಮಂ ಗುರುಗೆ ಇತ್ತೆನ್. ಪರಶುರಾಮರು ಹೇಳಿಕೊಂಡ್ರು, ನನ್ನಲ್ಲಿದ್ದ ಒಡವೆ ಇತ್ಯಾದಿ ದ್ರವ್ಯಗಳನ್ನೆಲ್ಲ ನಾನು ಬೇಡುವವರಿಗೆ ಅಂದರೆ ದಾನ ಬಯಸುವವರಿಗೆ ಕೊಟ್ಟಿದ್ದೇನೆ.
ಅನಂತರ ನನ್ನ ಭೂಮಿಯನ್ನು ನನ್ನ ಗುರುಗಳಿಗೆ ಕೊಟ್ಟಿದ್ದೇನೆ, ಕಶ್ಯಪ ಮಹರ್ಷಿಗಳಿಗೆ. ಈಗಳು ಒಂದು ಅಡಕೆಯೂ ಇಲ್ಲ ಕೈಯೊಳ್, ಒಂದು ಅಡಕೆಯೂ ಕೂಡ ಕೈಯಲ್ಲಿಲ್ಲ. ಈಗ ನನ್ನೆದುರು ಕೈ ಚಾಚಿ ನಿಂತಿರುವ ಕೈಯೊಳೆರೆದಂ ಶ್ರುತಪಾರಗನಂ, ಪಂಡಿತರು, ಶಾಸ್ತ್ರಪ್ರವೀಣರು ಆಗಿರುವಂತಹ ಈ ದ್ರೋಣರನ್ನು ಹೇಗೆ ಸಂತಸಂಪಡಿಸುವೆನ್, ಹೇಗೆ ಸಂತಸಪಡಿಸಲಿ ಅಂದು ಕಳವಳಪಟ್ಟರು. ಆಗ ಅವರ ಕೈಯಲ್ಲಿರುವ ಅವರಲ್ಲಿ ಧನುಸ್ಸು ಇದೆ ಎಂಬುದು ಅವರಿಗೆ ಖುಷಿಯಾಯಿತು. ತನ್ನ ಕೈಯಲ್ಲಿ ಧನುಸ್ಸು ಇದೆ, ಇನ್ನಿದೊಂದು ಧನುವಿರ್ದುದು, ಒಂದು ಧನುಸ್ಸು ಇದೆ ಕೈಯಲ್ಲಿ. ದಿವ್ಯ ಶರಾಳಿ ಇರ್ದುದು, ದಿವ್ಯವಾದ ಬಾಣಗಳಿವೆ, ಬಾಣಗಳ ಮೊತ್ತ ಇದೆ. ಅವುಗಳಲ್ಲಿ ಯಾವುದನ್ನು ನೀಡಲಿ, ಅವರೊಳಾವುದನ್ನು ಈವುದೋ ಕುಂಭಸಂಭವ ದ್ರೋಣ. ನಿಮಗೆ ಅದರಲ್ಲಿ ಈ ನನ್ನಲ್ಲಿರುವಂತಹ ಧನುಸ್ಸು ಮತ್ತು ಬಾಣಗಳು, ಇವುಗಳಲ್ಲಿ ನಾನು ನಿಮಗೆ ಯಾವುದನ್ನು ನೀಡಲಿ? ಒಡಮೆ ಇಲ್ಲ, ಬೇರೆ ಯಾವುದೇ ಸಂಪತ್ತು ಇಲ್ಲ ನನ್ನಲ್ಲಿ. ಆಲೋಚಿಸಿ ಹೇಳಿ, ಸಮಂತು ಪೇಳ್, ಯೋಚಿಸಿ ಹೇಳಿ ಎಂದು ವಿನೀತರಾಗಿ ಪರಶುರಾಮರು ದ್ರೋಣರಲ್ಲಿ ಹೇಳಿದರು. ಆಗ ದ್ರೋಣರು ಬೇಸರ ಪಟ್ಟಿರ್ಬೋದಾ? ದ್ರವ್ಯ ಸಿಗಲಿಲ್ಲ ಅಂತ ಬೇಸರ ಪಟ್ಟಿರ್ಬೋದಾ? ಇಲ್ಲ. ಪಂಡಿತರವರು, ವಿದ್ಯೆಯಲ್ಲಿ ಪ್ರವೀಣರವರು ಯೋಚಿಸಿಯೇ ಮಾತನಾಡ್ತಾರೆ. ದ್ರೋಣನ್ ಎನಗೆ ವಿದ್ಯಾಧನಮೇ ಧನಂ ಅಪ್ಪುದರಿಂ ದಿವ್ಯಾಸ್ತ್ರಂಗಳಂ ದಯಗೀಯುವುದು ಅಂತ ಕೇಳಿಕೊಂಡ್ರು. ನನಗೆ ವಿದ್ಯೆಯೇ ಬಲು ದೊಡ್ಡ ಸಂಪತ್ತು, ಆದುದರಿಂದ ನಿಮ್ಮಲ್ಲಿರುವಂತಹ ದಿವ್ಯವಾದ ಅಸ್ತ್ರಗಳನ್ನೇ ನನಗೆ ಕೊಡಿ, ಸಂತೋಷದಿಂದ ಸ್ವೀಕರಿಸ್ತೇನೆ ಅಂತ ದ್ರೋಣರು ಹೇಳಿದರು. ಆಗ ಪರಶುರಾಮರು ವಾರಣ, ವಾಯುವ್ಯ, ಆಗ್ನೇಯ, ಪೌರಂದರ, ಆದಿ ಅಂದರೆ ಇತ್ಯಾದಿ ಪ್ರಧಾನ ಅಸ್ತ್ರಗಳನ್ನು ದಾನವಾಗಿ ಕೊಟ್ಟು ಅವುಗಳನ್ನು ಬಳಸುವಂತಹ ವಿಶೇಷವಾದ ಚಮತ್ಕಾರವನ್ನು ಕೂಡ ಕಲಿಸಿಕೊಟ್ರು. ದ್ರೋಣಾಚಾರ್ಯರು ವಾರಣ, ವಾಯವ್ಯ, ಆಗ್ನೇಯ, ಪೌರಂದರ ಮೊದಲಾದ ದಿವ್ಯ ಅಸ್ತ್ರಗಳನ್ನು ಪಡಕೊಂಡು ಸಂತೋಷದಿಂದ ಪರಶುರಾಮರನ್ನು ಬೀಳ್ಕೊಟ್ರು, ಅಲ್ಲಿಂದ ಹೊರಟರು. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ಇದನ್ನು ಮತ್ತೊಮ್ಮೆ ವಾಚಿಸಬೇಕು ನೀವು. ಮತ್ತೊಮ್ಮೆ ಬಿಡಿಸಿ ಸ್ವಲ್ಪ ವಾಚನ ಮಾಡ್ತೇನೆ. ದ್ರೋಣಂ, ಅದನ್ನು ದ್ರೋಣನ್ ಅಂತ ಹೇಳಿದರೆ ಹೆಚ್ಚು ಚೆನ್ನಾಗಿರ್ತದೆ. ದ್ರೋಣನು ಅಂತ ಅರ್ಥ. ತನಗೆ ಬಡತನಂ ಅಡಸೆ, ಬಡತನ ಬರಲು ಅಶ್ವತ್ಥಾಮನ ಜೊತೆಗೂಡಿ ನಾಡಂ ತೊಳಲ್ದು ಸುತ್ತಾಡಿ ಪರಶುರಾಮನಲ್ಲಿಗೆ ಬಂದನ್. ಅದು ಬಂದನ್ ಎಂಬುದು ಸಂಧಿಯಾಗಿ ಪರಶುರಾಮನಲ್ಲಿಗೆ ವಂದಂ ಅಂತಾಗಿದೆ. ಅಂತೂ ವಲ್ಕಲ ಆವೃತ ಕಟೀತಟನುಂ ಆಗಿರ್ದ ಜಟಾ ಕಲಾಪನುಂ ಆಗಿ ತಪೋವನಕ್ಕೆ ಪೋಪ ಭಾರ್ಗವಂ. ಈ ಭಾರ್ಗವ ದ್ರವ್ಯಾರ್ಥಿಯಾಗಿ ಬಂದ ಕುಂಭಸಂಭವನನ್ನು ಕಂಡು ಕನಕಪಾತ್ರಕ್ಕೆ ಉಪಾಯವಿಲ್ಲ ಅಪ್ಪುದರಿಂ, ಆದುದರಿಂದ ಮೃತ್ಪಾತ್ರದೊಳೆ, ಮಣ್ಣಿನ ಪಾತ್ರದೊಳೆ ಅರ್ಘ್ಯಂ ಎತ್ತಿ ಪೂಜಿಸಿದರ್. ಇದನ್ನು ಕಂಠಪಾಠ ಮಾಡಲಿಕ್ಕಿದೆ ಮಕ್ಕಳೇ ನಿಮಗೆ. ಯಾವುದನ್ನು? ಒಡವೆಯನು ಅರ್ಥಿಗಿತ್ತೆನ್, ಅದನ್ನು ಕಂಠಪಾಠ ಮಾಡಬೇಕು ನೀವು. ವಾಚನ ಮಾಡಲಿಕ್ಕೆ ಕಲಿಬೇಕು, ಕಾವ್ಯ ವಾಚನ ಮಾಡಲಿಕ್ಕೆ ಕಲಿಬೇಕು ಮಕ್ಕಳೇ. ಒಡವೆಯನರ್ಥಿಗಿತ್ತೆನ್ ಅವನೀತಳಮಂ ಗುರುಗಿತ್ತೆನ್. ಆಗಕ್ಕಿಂತ ಹೆಚ್ಚು ಅರ್ಥ ಆಗ್ತದೆ ಈಗ ನಿಮಗಿದು. ಈಗಳ್ ಒಂದು ಅಡಕೆಯುಂ ಇಲ್ಲ ಕೈಯುಳ್. ಅಡಕೆ ಎನ್ನುವಂಥದ್ದು ಒಂದು ಸುವಸ್ತು, ಅದನ್ನು ಕೂಡ ದಾನವಾಗಿ ನೀಡಬಹುದು. ಆದರೆ ಅದು ಕೂಡ ಅವರಲ್ಲಿ ಇರಲಿಲ್ಲ. ಎರೆದಂ ಬೇಡಿದ, ಕೈ ನೀಡಿದ. ಶ್ರುತಪಾರಗನ ಎಂತು ಸಂತಸಂಪಡಿಸುವೆನ್ ಅಂತ ಆಗಿದೆ. ಇದೊಂದು ಧನು ಇರ್ದುದು, ದಿವ್ಯ ಶರಾಳಿ ಇರ್ದುದು, ಇಲ್ಲ ಒಡಮೆ ಸಮಂತು ಪೇಳ್. ಇವರೊಳು ಆವುದನು ಈವುದೋ
ಕುಂಭಸಂಭವ ಎಂಬುದು ಎಂದು ಹೇಳಿದಾಗ ಎನ್ನುತ್ತಾನೆ. ಆಗ ದ್ರೋಣನ್ ಎನಗೆ ವಿದ್ಯಾಧನಮೇ ಧನಂ ಅಪ್ಪುದರಿಂ ಆದುದರಿಂದ ದಿವ್ಯಾಸ್ತ್ರಗಳನ್ನು ದಯೆಗೈಯುವುದು ಅಂತ ಕೇಳಿಕೊಂಡ್ರು. ಆಗ ಹೇಳಿ ವಿದ್ಯಾರ್ಥಿಗಳೇ, ಯಾವ ದಿವ್ಯ ಅಸ್ತ್ರಗಳನ್ನು ಪರಶುರಾಮರು ದ್ರೋಣರಿಗೆ ನೀಡಿದರು? ಸರಿ, ವಾರಣ, ವಾಯವ್ಯ, ಆಗ್ನೇಯ, ಪೌರಂದರ ಮೊದಲಾದ ದಿವ್ಯ ಅಸ್ತ್ರಗಳನ್ನು ಕಾಣಿಕೆಯಾಗಿ ದಾನವಾಗಿ ನೀಡಿದರು. ಕೊಡಲು ಕೊಂಡು ಸ್ವೀಕರಿಸಿ ಪರಶುರಾಮನ ಬೀಳ್ಕೊಂಡರು. ವಿದ್ಯಾರ್ಥಿಗಳೇ, ಇವತ್ತಿನ ಪಾಠಭಾಗದಲ್ಲಿ ನಾನು ನಿಮಗೆ ಪಂಪನ ಕವಿ ಪರಿಚಯವನ್ನು ಕಲಿಸಿದ್ದೆ. ಕೃತಿಕಾರರ ಪರಿಚಯ ಅಂತ 157ನೇ ಪುಟದಲ್ಲಿದೆ. ಅದನ್ನು ನೀವು ಓದಿ ಕಲಿತುಕೊಳ್ಬೇಕು. ನಿಮ್ಮಷ್ಟಕ್ಕೆ ಓದಿ ಕಲಿತುಕೊಳ್ಬೇಕು ವಿದ್ಯಾರ್ಥಿಗಳೇ. ನಿಮಗೆ ಇದರ ಜೊತೆಗೆ ಒಂದು ಚಟುವಟಿಕೆ ಕೊಡ್ತೇನೆ. ಮೊದಲನೇದಾಗಿ ಕುಂಭಸಂಭವ ದ್ರೋಣ, ಭಾರ್ಗವ ಡ್ಯಾಶ್ ಇದನ್ನು ಸಂಬಂಧೀಕರಿಸಿ ಉತ್ತರ ಬರೆದುಕೊಂಡು ಮುಂದಿನ ಅವಧಿಗೆ ತರಬೇಕು. ನೀವು ಇಟ್ಟುಕೊಂಡಿರಬೇಕು ಸಿದ್ಧರಾಗಿ. ಹಾಗೆಯೇ ವಿದ್ಯಾಧನಮೇ ಧನಂ ಈ ಮಾತನ್ನು ಸಂದರ್ಭ ಸಹಿತ ವಿವರಿಸಬೇಕು. ಇದನ್ನು ವಿವರಿಸಿ ಟಿಪ್ಪಣಿ ಪುಸ್ತಕದಲ್ಲಿ ಇಡಬೇಕು. ಮುಂದಿನ ಅವಧಿಗೆ ನಾನು ಕೇಳ್ತೇನೆ. ಈ ಮಾತನ್ನು ಯಾರು ಹೇಳಿದರು, ಯಾವ ಪಾಠದಿಂದ ಆರಿಸಲಾಗಿದೆ, ಇದನ್ನೆಲ್ಲವನ್ನು ಬರೀಬೇಕು. ಹಾಗೆ ಬರೆಯುವಾಗ ನೆನಪಿಡಿ, ಪದ್ಯಪಾಠದಿಂದ ಅಂತ ಬರಿಬೇಕು. ಯಾವ ಪದ್ಯಪಾಠದಿಂದ ಅಂತಲೂ ಬರಿಬೇಕು. ಕೆಮ್ಮನೆ ಮೀಸೆ ಒತ್ತನೆ ಎಂಬ ಪದ್ಯಪಾಠದಿಂದ ಅಂತ ಬರೆದು ಅದರ ಸ್ವಾರಸ್ಯವನ್ನು, ಆ ಮಾತಿನ ಸ್ವಾರಸ್ಯವನ್ನು ಬರೆದು ವಿವರಿಸಬೇಕು ವಿದ್ಯಾರ್ಥಿಗಳೇ. ಈಗ ಕೆಲವು ಪದಗಳನ್ನು ನಿಮಗೆ ಪರಿಚಯಕ್ಕಾಗಿ ಪಾಠಪುಸ್ತಕದ ಮುಂದಿನ ಪುಟದಲ್ಲಿ ಕೊಡಲಾಗಿದೆ. 158ನೇ ಪುಟದಲ್ಲಿ ಕೆಲವು ಪದಗಳ ಪರಿಚಯವನ್ನು ಕೊಟ್ಟಿದ್ದಾರೆ. ಅಲ್ಲಿ ಇರದ ಇನ್ನು ಕೆಲವು ಪದಗಳನ್ನು ನಾನು ನಿಮಗೆ ಪರಿಚಯಿಸಲಿಕ್ಕಿದ್ದೇನೆ. ಇಲ್ಲಿ ನೋಡಿ, ಈ ಹಾಳೆಯಲ್ಲಿ ಕೆಲವು ಪದಗಳಿವೆ ನೋಡಿ. ಪದ ಪರಿಚಯ, ಇದರಲ್ಲಿ ಪೋಪ ಅಂದರೆ ಹೊಸ ಕನ್ನಡದಲ್ಲಿ ಹೋಗುವ, ದ್ರವ್ಯಾರ್ಥಿ, ವಸ್ತು, ಹಣ ಇತ್ಯಾದಿ ಬಯಸುವವನು, ಅಪ್ಪುದರಿಂ ಆದುದರಿಂದ, ಇತ್ತೆನ್ ಕೊಟ್ಟೆನು, ಈವುದೋ ಆವುದನೀವುದೋ ಅಂತ ಬಂದಿದೆ ನೋಡಿ. ಏನನ್ನು ಕೊಡುವುದೋ ಅಂತ ಅರ್ಥ. ಇರ್ದುದು ಇರುವುದು, ದಯೆಗೆಯುವುದು, ದಯೆಗೆಯುವುದು ಅಂದ್ರೇನು? ನೀವು ನನಗೆ ನೀಡುವುದು, ಕುಡೆ ಕೊಡಲು. ಈ ಪದಗಳ ಅರ್ಥ ಪಾಠಪುಸ್ತಕದಲ್ಲಿಲ್ಲ, ಇದನ್ನು ಕಲಿತುಕೊಳ್ಳಿ. ಇನ್ನು ಹಳೆ ಕನ್ನಡದಲ್ಲಿ ಬಳಕೆಯಲ್ಲಿದ್ದಂತಹ 2 ಮುಖ್ಯವಾದ ಅಕ್ಷರಗಳನ್ನು ನಿಮಗೆ ಪರಿಚಯಿಸಿಬಿಡ್ತೇನೆ. ನಿಮಗೆ ಹಿಂದಿನ ಪಾಠದಲ್ಲಿ, ಈಗ ಈ ಹಿಂದೆ ಇದೇ ವರ್ಷ, ಇದೇ 10ನೇ ತರಗತಿಯಲ್ಲಿ ಹಳೆ ಕನ್ನಡ ಪಾಠಗಳು ಬೇರೆಯೂ ಇವೆ. ಅಲ್ಲಿ ಬಂದಿದೆ ಈ ಪ್ರಯೋಗ, ಅಲ್ಲಿ ಕಲಿತಿರ್ಬೋದು ನೀವು. ಈಗ ಒಮ್ಮೆ ಪುನರಾವರ್ತನೆ ಮಾಡಿಕೊಳ್ಳೋಣ. ನೋಡಿ ವಿದ್ಯಾರ್ಥಿಗಳೇ, ಈ ಹಾಳೆಯಲ್ಲಿ ಕೆಲವು ಅಕ್ಷರಗಳನ್ನು ಸೇರಿಸಿ ನಾನು ಪದ ರಚನೆ ಮಾಡಿ ಇಟ್ಟಿದ್ದೇನೆ. ಇಲ್ಲಿ ಶಕಟರೇಫ ಅಂತ ಒಂದು ಪದ ಇದೆ. ಈ ರಾವನ್ನು ಶಕಟರೇಫ ಅಂತ ಕರೀತಾರೆ. ಈ ಒಂದು ರಾ ಅಕ್ಷರ ಹಳೆ ಕನ್ನಡದಲ್ಲಿ ಬಳಕೆಯಲ್ಲಿ ಇತ್ತು. ಇದನ್ನು ಓದುವುದು ಹೇಗೆ? ರಾ. ಓದ್ತೇನೆ ನೋಡಿ. ಪಡಿಯರ, ಮೊರೆ, ಅರಿಯಿರೆ, ಏತರ, ಮರುಕಂ, ಬೆರಗು, ಹೀಗೆ ಇಲ್ಲೆಲ್ಲ ಶಕಟರೇಫ ಬಳಕೆ ಆಗಿದೆ, ಈ ರಾ ಬಳಕೆ ಆಗಿದೆ. ಇನ್ನು ಹೀಗೊಂದು ಅಕ್ಷರ, ಇದನ್ನು ರಳ ಅಂತ ಕರೀತಾರೆ. ಈ ರಾದ ಹಾಗೆ ಬರೆಯುವ ಳ, ಈ ಗೀಟು ಮಾತ್ರ ಇಲ್ಲ.
ಈ ರಳ ಹಳೆ ಕನ್ನಡದಲ್ಲಿ ಬಳಕೆಯಲ್ಲಿತ್ತು ನೋಡಿ. ತೊಳಲ್ದು, ಪೊಳಲ್, ಪೇಳ್, ಆಮಾಳ್ಕೆ ಇಲ್ಲಿ ಎಲ್ಲ ಲಕಾರದ ಬಳಕೆಯಾಗಿದೆ. ಇದನ್ನು ನಾವು ರಳ ಅಂತ ಕರೀತೇವೆ. ಇದನ್ನು ನೀವು ಕಲಿಬೇಕು ಮಕ್ಕಳೇ. ಹಾಗೆಯೇ ಹಳೆ ಕನ್ನಡದಿಂದ ಹೊಸ ಕನ್ನಡಕ್ಕೆ ಬರುವಾಗ ಹಳೆ ಕನ್ನಡದ ಪಕಾರಕ್ಕೆ ಹೊಸ ಕನ್ನಡದಲ್ಲಿ ನಾವು ಹಕಾರವನ್ನು ಬಳಕೆ ಮಾಡ್ತೇವೆ. ಉದಾಹರಣೆಗೆ ಪಣ್ ಹಣ್ಣು, ಪೆಣ್ ಹೆಣ್ಣು. ಹೀಗೆ ವಿದ್ಯಾರ್ಥಿಗಳೇ, ಈ ಅವಧಿಯಲ್ಲಿ ಕೆಲವು ಕಲಿಕಾಂಶಗಳನ್ನು ನೀವು ಕಟ್ಟಿಕೊಂಡಿದ್ದೀರಿ. ಪಂಪನ ಕವಿ ಪರಿಚಯ ಹಾಗೂ ಪರಶುರಾಮ ಮತ್ತು ದ್ರೋಣಾಚಾರ್ಯರ ಭೇಟಿಯ ಸಂದರ್ಭದ ವಿಚಾರಗಳು ಇವಿಷ್ಟು ಮುಖ್ಯವಾದ ಕಲಿಕಾಂಶಗಳು. ಅದರ ಜೊತೆಗೆ ಭಾಷಾ ವಿಷಯಗಳು. ಇವತ್ತಿಗೆ ಇಷ್ಟು ಸಾಕು.